ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಲೋ ಬಾಮೈದ ಎಲ್ಲೋ ಕಾಣೆ ಆಗ್ಬಿಟ್ಟಿದ್ಯಾ? ಲವ್ ಗಿವ್ ಆಗ್ಬಿಟ್ಟಿದ್ಯಾ ಹೇಗೆ? ಈ ಬಡಪಾಯಿನ ಮರ್ತೇ ಬಿಟ್ಟಲ್ಲೋ. ಲೋ ಬಾಮಿ, ಲವ್ ಆದರೆ ನೀನು ಮರೆಯೋಕ್ಕಾಗತ್ತಾ? ಆಗಿದ್ರೆ ಲವ್ ಆಗಿದೆ ಅಂತಾಯ್ತು. ಹಾಗಲ್ಲ ಕಣ, ಸುಮ್ಮನೆ ಯಾವುದಕ್ಕೋ ಲಿಂಕ್ ಮಾಡಬೇಡ. ಆಯ್ತು ಬಿಡಪ್ಪ, ನೀನು ಯಾವಾಗ ತಾನೇ ಒಪ್ಕೊಂಡಿದ್ಯಾ? ಏನನ್ನ? ಅದೇ ನಿನಗೆ ಅಕ್ಕ ಬಂದ್ಮೇಲೆ ಲವ್ ಆಗಿರೋದನ್ನ. ಬಾಮಿ, ಹಾಂ ನಾನು ರೇಗಿಸ್ಬೇಡ ಅಷ್ಟೇ ಇವಾಗ. ಸರಿ ಬಿಡಪ್ಪ. ಮತ್ತೆ ಏನು ಹೊಸ ಬಿಸಿ ಬಿಸಿ ಸುದ್ದಿ? ಬಿಸಿ ಬಿಸಿ ಸುದ್ದಿ ಏನೂ ಇಲ್ಲ ಕಣ, ಆದರೂ ಒಂದಿದೆ. ಏನು ಅದು? ಅದು ಈ ನಡುವೆ ಯಾಕೋ ಸತ್ಯ ತುಂಬ ಕ್ಲೋಸ್ ಆಗ್ತಾ ಇದ್ದಾಳೆ ಅನಿಸ್ತಾ ಇದೆ. ವಾರೇ ವಾ, ಹೊಡೆದಿಲ್ಲ ಜಾಕ್ಪಟ್ಟು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಇದಕ್ಕಿನ್ನ ಬಿಸಿ ಬಿಸಿ ಸುದ್ದಿ ಬೇಕಾ? ನೀನು ಅನ್ಕೊಂಡಿರೋ ಥರ ಏನೂ ಇಲ್ಲ ಕಣ, ಸುಮ್ಮನೆ ಹಾಗೆ ಕ್ಲೋಸ್ ಅಷ್ಟೇ. ಹಿಂಗೆ ಎಲ್ಲ ಶುರು ಆಗೋದು ಬಮೈದ. ಅಂತೂ ಇಂತೂ ನಮ್ಮ ಹುಡುಗನ ಹಾರ್ಟ್ಗೆ ಅಕ್ಕ ಬಂಡ್ ಲೆಗ್ಗೆ ಇಟ್ಲು ಅಂತ ಆಯ್ತು. ಆಹಾ ಕಳ್ಳ, ನಾಚಿಕೆ ನೋಡು. ನಾಚಿಕೆ ಗಿಚ್ಕೆ ಏನೂ ಇಲ್ಲ ಕಣ. ಮತ್ತೆ ಸುಮ್ಮನೆ ಹಂಗೆ. ಹೆಂಗೆ ಹೆಂಗೆ ಹೋಗೋಣ? ಆಗಿದ್ರೆ ಇದು ಅದೇ. ಯಾವುದು? ಅದೇ ಕಣೋ, ನಿಂಗೆ ಸುಮ್ಮನೆ ನಗಬೇಕು ಅನ್ಸುತ್ತೆ. ಅವಳ ಜೊತೆಲಿದ್ರೆ ಜೊತೆಲೇ ಇರೋಣ ಅನ್ಸುತ್ತೆ. ದೂರ ಆದ್ರೆ ಹತ್ರ ಆಗೋಣ ಅನ್ಸುತ್ತೆ. ಮೂರೊತ್ತು ಅವಳದೇ ನೆನಪಾಗುತ್ತೆ. ನೆನಪಾದ್ರೆ ಹೃದಯನ ಪರ್ರ ಅಂತ ಕೆರ್ಕೋಬೇಕು ಅನ್ಸುತ್ತೆ. ಊಟ ತಿಂಡಿ ಬೇಡ ಅನ್ಸುತ್ತೆ. ಹಿಂಗೆ ಹೆಂಗೆಂಗೋ ಆಗುತ್ತೆ ಅಲ್ವಾ? ಹಾಗಾದ್ರೆ ಇದು ಗುಣಪಡಿಸಲಾಗದ ರೋಗದ ಲಕ್ಷಣ ಕಣೋ. ಏಯ್, ಅದ್ಯಾವ ರೋಗನೋ? ಅದೇ ಕಣೋ, ಎಲ್ಲ ಪ್ರೇಮ ರೋಗಿಗಳಿಗೂ ಯಾವತ್ತೂ ವಾಸಿ ಆಗ್ದಿರೋ ರೋಗ, ಲವ್ ರೋಗ. ಅಯ್ಯೋ ನೀನ ಏನು ಅನ್ಕೊಂಡು ಗಾಬರಿ ಆಗೋದ್ನಲ್ಲೋ. ಏನೇನು ಅನ್ಕೋಬೇಡ, ಸರಿಯಾದ ದಾರಿಲೇ ಇದ್ಯಾ. ಕ್ಯಾರಿಯನ್ ಮೈ ಬಾಯ್, ಕ್ಯಾರಿಯನ್. ದೇವ್ರು ಒಳ್ಳೇದು ಮಾಡಲಿ. ಸರಿ. ದೇವರು ನಿನಗೂ ಅಕ್ಕ ಬಣ್ಗೂ 1 ವರ್ಷ ಆಯಿಸ್ಕೊಟ್ಟು ಯಾವಾಗಲೂ ಹಿಂಗೆ ಪ್ರೀತಿಯಿಂದ ಲವ್ ಮಾಡ್ಕೊಂಡಿರೋ ಥರನೇ ಮಾಡಲಿ. ಸರಿ ಬಮ್ಮೈದ, ಬಾಯ್ ಕಣ. ಫೈನಲಿ ನನ್ನ ಕನಸು ನನ್ಸಾಗೋ ದಿನ ಹತ್ರ ಬಂತು. ವಾವ್ ದಿವ್ಯಾ, ನೀನು ಎಷ್ಟು ಪುಣ್ಯ ಮಾಡಿದ್ದೆ. ಮೊದಲು ಈ ವಿಷಯನ ಅಜ್ಜಿ ಮತ್ತೆ ಅಮ್ಮಂಗೆ ಹೇಳಬೇಕು. ಯಾವಾಗಲೂ ಆ ಸತ್ಯನ್ನೇ ಹೊಗಳ್ತಾ ಇದ್ರಲ್ಲ, ನಾನು ಅವಳಿಗಿಂತ ಯಾವುದ್ರಲ್ಲೂ ಕಮ್ಮಿ ಇಲ್ಲ ಅಂತ ಅವ್ರಿಗೂ ಗೊತ್ತು ಮಾಡಿಸ್ಬೇಕು. ಮತ್ತೆ ಫೋನ್ ಹುಡ್ಕೋತಾ ಇದೆ. ಸತ್ಯನೇ ಇರ್ಬೇಕು ನೋಡಿ. ದಿವ್ಯಾ ಫೋನ್ ಮಾಡ್ತಿದ್ದಾಳೆ. ದಿವ್ಯಾನಾ? ಸ್ಪೀಕರ್ ಮಾಡ್ತೀನಿ. ಹಲೋ ಹಲೋ ಮಮ್ಮಿ, ಹೇಗಿದೆಯಾ? ಚೆನ್ನಾಗಿದ್ದೀನಿ. ಇಷ್ಟು ದಿನ ಆದಮೇಲೆ ನೀನು ಫೋನ್ ಮಾಡಿದೀಯ ಅಂದರೆ ನೀನು ಚೆನ್ನಾಗಿದೆಯಾ ತಾನೇ? ನನಗೇನು ಕಡಿಮೆ, ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಫಸ್ಟ್ ಕ್ಲಾಸ್ನವ್ರೆ, ಮತ್ತ್ಯಾಕೆ ಫೋನ್ ಮಾಡಿದ್ದೀರೋ? ಅಜ್ಜಿ, ನಿಮ್ಮನ್ನು ವಿಚಾರಿಸ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಯಾಕೆ ಫೋನ್ ಮಾಡಬಾರ್ದಾ? ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ನಮ್ಮನೆಗೆ ಕರೆಯೋಣ ಅಂತ ಫೋನ್ ಮಾಡಿದೆ. ಏನ?
ನೀನು ನಮ್ಮನ್ನ ಮನೆ ಕರಿತಿದೀಯಾ? ನಂಬಕ್ಕೆ ಆಗ್ತಿಲ್ಲ ಬಿಡು. ಏನಾಯ್ತು ದಿವ್ಯಾ? ಎಲ್ಲ ಸರಿಗಿದೆ ತಾನೇ? ಅಜ್ಜಿ ನಿನ್ ಬಾಯಲ್ಲಿ ಒಳ್ಳೆ ಮಾತೇ ಬರಲ್ವಾ? ಎಲ್ಲದರಲ್ಲೂ ನೆಗೆಟಿವ್ ಆಗೇ ಮಾತಾಡ್ತೀಯ. ಈಗೇನು ಇಬ್ರಿಗೂ ನನ್ನ ಮನೆಗೆ ಬರಕ್ಕಾಗುತ್ತೋ ಇಲ್ವೋ? ಯಾವಾಗ ಬರಬೇಕು? ಯಾವಾಗ ಅಂದ್ರೆ ಇವಾಗ್ಲೇ, ಈ ಕ್ಷಣನೇ ಹೊರಟ್ಬಿಟ್ಟು ಬನ್ನಿ. ನಿಂಗೇನು ತಲೆ ಕೆಟ್ಟಿದ್ಯೇನೆ? ನಿಂತ ಕಾಲಲ್ಲೇ ಹೊರಟು ಬರ್ಬೇಕು ಅಂತಂದ್ರೆ ಅದು ಹೇಗೆ ಸಾಧ್ಯ? ಯಾಕೆ ಇಷ್ಟು ಆತರ ಮಾಡ್ತಿದ್ಯಾ ಹೇಳೋ? ನಿಮ್ಗೊಂದು ಅಲ್ಲ, ನನಗೊಂದು ದೊಡ್ಡ ಖುಷಿ ವಿಷಯ ಕಾಯ್ತಾ ಇದೆ. ಅದನ್ನ ನಮ್ಮ ಮಮ್ಮಿ ನಮ್ಮ ಅಜ್ಜಿ ನೋಡದೇ ಇದ್ರೆ ಆಗತ್ತಾ? ಅದಕ್ಕೆ ಈಗಲೇ ಬನ್ನಿ ಅಂತ ಹೇಳ್ತಾ ಇರೋದು. ಅರ್ಥ ಆಗ್ಲಿಲ್ಲ, ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳು. ನೀವಿಲ್ಲಿಗೆ ಬಂದ್ರೆ ಎಲ್ಲ ವಿಷಯನೂ ಗೊತ್ತಾಗತ್ತಜ್ಜಿ. ಜಾಸ್ತಿ ಮಾತಾಡ್ತಾ ಕೂರಕ್ಕೆ ನನಗೆ ಟೈಮ್ ಇಲ್ಲ. ಈಗಲೇ ಹೊರಟು ಬನ್ನಿ. ಹೇಗಿದ್ರು ನಿನಗೆ ನಮ್ಮ ಮನೆ ಅಡ್ರೆಸ್ ಗೊತ್ತಲ್ವಾ? ಹಳ್ಳಿನಾ? ಹಳ್ಳಿನೇ, ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ನೀವೇ ಇಲ್ಲಿಗೆ ಬರಬೇಕು. ಅತ್ತೆ, ಇವಳು ಜಾಕೋ ಅತಿ ಆಯ್ತು. ನಮಗೆ ಬರೋಕ್ಕಾಗಲ್ಲ ಅಂತ ನೀವೇ ಹೇಳಿ. ಆಹಾ, ಹೇಗೆ ಆಡ್ತಾ ಇದೆಯಾ ನೋಡು. ನಿಜವಾಗ್ಲೂ ನೀನು ನಮ್ಮಮ್ಮನ? ನಾನು ಕರೆದ್ರೆ ಈ ರೀತಿ ಮಾತಾಡ್ತೀಯಾ? ಅದೇ ನಿನ್ನ ಮಗಳು ಸತ್ಯ ಕರೆದ್ರೆ ಕುಣ್ಕೊಂಡು ಓಡೋಗ್ತೀಯಾ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ. ಸುಮ್ಮನಿರು ದಿವ್ಯಾ, ಏನೇನೋ ಮಾತಾಡಿ ನಿಮ್ಮಮ್ಮನ ತಲೆ ಕೆಡಿಸ್ಬೇಡ. ನಾವು ಬರ್ತೀವಿ ಬಿಡು. ಸದ್ಯ ನಿನಗಾದ್ರೂ ಅರ್ಥ ಆಯ್ತಲ್ಲ, ಅದನ್ನ ನಿನ್ನ ಸೊಸೆಗೂ ಬಿಡಿಸಿ ಹೇಳು. ಇವಾಗ ನನಗೆ ಟೈಮ್ ಇಲ್ಲ, ನಾನು ಆಮೇಲೆ ಸಿಗ್ತೀನಿ. ಬಾಯ್. ಅಷ್ಟೊಂದು ಕರಿತಾ ಇದ್ದಾಳೆ, ಹೋಗಿ ಬರೋಣ ಕಣೆ. ಸರಿ ಅತ್ತೆ, ನಿಮ್ಮಿಷ್ಟ. ನಾಳೆ ನನಗೇನೋ ಖುಷಿ ಆಗುತ್ತೆ, ಆದ್ರೆ ನಿಮಗೆ ಅವಳಿಗಿಂತ ನನ್ನ ಶ್ರೀಮಂತಿಕೆ ನೋಡಿ ಸಂಕಟ ಪಡ್ತಿರೋ ಅಥವಾ ಖುಷಿ ಪಡ್ತಿರೋ ಅಂತ ಗೊತ್ತಾಗುತ್ತೆ. ಅದನ್ನ ನಾನು ನೋಡಬೇಕು. ರೀ, ಈ ಮದುವೆ ವಿಷಯನ ಇಲ್ಲಿಗೆ ಕೈ ಬಿಡೋಕ್ಕಾಗಲ್ವಾ? ಯಾಕೆ? ರೀತು ನೋಡೋಕ್ಕಾಗ್ತಾ ಇಲ್ಲ ರೀ. 3 ಹೊತ್ತು ರೂಮಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಊಟ ತಿಂಡಿ ಮಾಡಿದ್ರೆ ಮಾಡಿದ್ಲು, ಇಲ್ಲ ಅಂದರೆ ಇಲ್ಲ. ನಾನೇ ಬಲವಂತ ಮಾಡಿ 1-2 ತುತ್ತು ತಿನ್ಸಿದ್ರೆ ತಿಂತಾಳೆ ಅಷ್ಟೆ. ಇಂಥ ಪರಿಸ್ಥಿತಿಲಿ ಮದುವೆ ಅಂದರೆ ಹೇಗೆ? ಹೇಗೆ ಅಂದರೆ 4 ದಿನ ಉಪವಾಸ ಇರ್ತಾಳೆ, ಆಮೇಲೆ ಸರಿ ಹೋಗ್ತಾಳೆ ಅಷ್ಟೇ. ಅಲ್ಲ ರೀ, ನಮ್ಮ ಮಗಳು ಇಷ್ಟಕ್ಕೆ ವಿರುದ್ಧವಾಗಿ ಮದುವೆ ಮಾಡಿಸಿ ನಾವು ಸಾಧಿಸೋದಾದ್ರೂ ಏನಿದೆ? ಊರ್ಮಿಳ, ನಮ್ಮ ಮಗಳನ್ನ ಹೀಗೆ ಬಿಟ್ಟರೆ ಪ್ರೀತಿ 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 ಅಂತ ಕರ್ಗೋಗ್ತಾಳೆ. ನಮ್ಮ ಮಗಳನ್ನ ನಾವು ಜೋಪಾನ ಮಾಡ್ಕೊಳ್ಳೇಬೇಕು. ಆದಷ್ಟು ಬೇಗ ಅವಳ ಕುತ್ತಿಗೆ 3 ಗಂಟೆ ಹಾಕಿಸ್ಲೇಬೇಕು. ಇದೊಂದೇ ಪರಿಹಾರ. ನನಗೆ ನನ್ನ ಮಗಳನ್ನ ಒದ್ದಾಡಿಸ್ಬೇಕು ಅಂತ ಆಸೆನ ಊರ್ಮಿಳ. ಇದನ್ನು ಬಿಟ್ಟು ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಮದುವೆ ವಿಚಾರನ ಮುಂದಕ್ಕೆ ಹಾಕಕ್ಕಾಗಲ್ವ ರೀ? ಸಾಧ್ಯನೇ ಇಲ್ಲ ಊರ್ಮಿಳ. ಊರ್ಮಿಳ, ನೀನೇ ಹೇಳು, ನಾನು ಯಾವತ್ತಾದರೂ ನನ್ನ ಮಗಳ ವಿರುದ್ಧವಾಗಿ ನಡ್ಕೊಂಡಿದ್ದೀನ? ನಾನು ಅವಳನ್ನ ಎಷ್ಟು ಪ್ರೀತಿ ಮಾಡಿದ್ದೀನಿ, ಮುದ್ದು ಮಾಡಿ ಬೆಳೆಸಿದ್ದೀನಿ, ನನ್ನ ತಲೆ ಮೇಲೆ ಹೊತ್ಕೊಂಡು ತಿರುಗಾಡಿದ್ದೀನಿ. ಈಗ ನಾನು ಹುಡುಗ ಬೇಡ ಅಂತ ಇದ್ದೀನಿ ಅಂತಂದರೆ ಇದರಲ್ಲೇನೋ ಸತ್ಯ ಇದೆ ಅಂತ ಅವಳು ಯಾಕೆ ಅನ್ನಿಸ್ತಾ ಇಲ್ಲ? ನಮ್ಮಪ್ಪ ಹೇಳ್ತಾ ಇರೋದು ನನ್ನ ಒಳ್ಳೇದಕ್ಕೆ ಅಂತ ಅವ್ಳು ಯಾಕೆ ಗೊತ್ತಾಗ್ತಾ ಇಲ್ಲ? ಇಷ್ಟು ಪ್ರೀತಿ ಮಾಡ್ತಾ ಇರೋ ನನಗಿಂತ ನಿನ್ನೆ ಮೊನ್ನೆ ಬಂದಿರೋ ಹುಡುಗ ಹೆಚ್ಚಾದ ಊರ್ಮಿಳ. ಏನೋ ಹುಡುಗ ಬುದ್ಧಿರಿ, ನಿಧಾನವಾಗಿ ಅರ್ಥ ಮಾಡಿಸ್ಬೋದಾಗಿತ್ತು. ನೀವಿಷ್ಟು ಬೇಗ ಎಂಗೇಜ್ಮೆಂಟ್ ಮದುವೆ ಎಲ್ಲ ಇಟ್ಕೊಂಡ್ರೆ ಅವಳು ಇನ್ನಷ್ಟು ಕುಗ್ಗಿ ಹೋಗ್ತಾಳೆ ರೀ. ಇದು ನನ್ನ ಮಗಳು ಒಬ್ಬಳ ಜೀವನದ ಪ್ರಶ್ನೆ ಅಲ್ಲ ಊರ್ಮಿಳ. ಇದರಲ್ಲಿ ನಮ್ಮ ಕೋಟೆ ಮನೆ ಘನತೆ ಕೂಡ ಇದೆ. ಇದಕ್ಕೇನಾದರೂ ಸ್ವಲ್ಪ ಕುಂದು ಬಂದರೆ ನಮ್ಮ ಅಣ್ಣ ಅದಕ್ಕೆ ತಲೆ ತಗ್ಗಿಸ್ಬೇಕಾಗತ್ತೆ. ಊರ್ಮಿಳ, ಯಾವತ್ತೂ ನಾನು ಅದಕ್ಕೆ ಅವಕಾಶ ಕೊಡೋದಿಲ್ಲ ರೀ. ನಾವು ನಮ್ಮ ಮಾನ ಮರ್ಯಾದೆಗೆ ಹೆದರ್ಕೊಂಡು
ನಮ್ಮ ಮಗಳ ಜೀವನ ಹಾಳು ಮಾಡೋಕ್ಕಾಗತ್ತಾ? ನಾವು ಅಷ್ಟೊಂದು ಸ್ವಾರ್ಥಿಗಳ? ಯಾಕ್ರಿ ನಗ್ತಾ ಇದ್ದೀರಾ? ಯಾಕೂ ಇಲ್ಲ ಊರ್ಮಿಳ, ಸುಮ್ಮನೆ ನಗು ಬಂತು. ಊರ್ಮಿಳ, ಈ ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ? ತಮ್ಮ ಮಕ್ಕಳು ಪ್ರೀತಿ ಮಾಡಬೇಕಾದ್ರೆ ಆ ಪ್ರೀತಿ ಅವ್ರ ಜೀವನಕ್ಕೆ ಎಲ್ಲಿ ಮುಳ್ಳಾಗುತ್ತೋ ಅಂತ ಆ ಪ್ರೀತಿನ ಬೇಡ ಅನ್ನೋ ತಂದೆ ಸ್ವಾರ್ಥಿನ, ಇಲ್ಲ ನಮ್ಮ ಪ್ರೀತಿ ಸರಿಯಾಗಿದೆ ಅಂತ ವಾದ ಮಾಡೋ ಮಕ್ಕಳು ಸ್ವಾರ್ಥಿನ? ಪ್ರೀತಿಸಿದವನು ಇಲ್ಲ ಅಂತಂದರೆ ನಾವು ಬದುಕೋದೇ ಇಲ್ಲ ಅಂತ ಹೇಳೋ ಈ ಮಕ್ಕಳು, ಅದೇ ಅಪ್ಪ ಅಮ್ಮ ಇಲ್ಲ ಅಂತಂದರೆ ನಾವು ಬದುಕೋದಿಲ್ಲ ಅಂತ ಹೇಳ್ತಾರ? ಈಗ ಹೇಳೋರು ಬಿಡ, ಸ್ವಾರ್ಥಿಗಳು ನಾವ ಅವರ? ನನಗಿದೆಲ್ಲ ಅರ್ಥ ಆಗಲ್ಲ ರೀ. ಇದರಿಂದ ನನ್ನ ಮಗಳು ನೋವು ಅನುಭವಿಸ್ತಾ ಇದ್ದಾಳದು ಒಂದೇ ನನಗೆ ಗೊತ್ತಾಗ್ತಿರೋದು. ರೀತು ನೀ ರೀತಿ ನನಗೆ ನೋಡೋಕ್ಕೆ ಆಗ್ತಾ ಇಲ್ಲ ರೀ. ಸಮಾಧಾನವಾಗಿರೋ, ಎಲ್ಲ ಸರಿ ಹೋಗುತ್ತೆ. ನಂಗೆ ಯಾಕೋ ಮಿಸ್ ಹೊಡಿತಾ ಇದೆ ಅಂತ ಅನಿಸ್ತಾ ಇದೆ ಗೊಗ್ಗಯ್ಯ. ಅವಳು ಯಾವಾಗಲೂ ಖುಷಿಯಾಗಿರೋದನ್ನ ನಾನು ನೋಡೇ ಇಲ್ಲ. ಯಾವಾಗಲೂ ಕೋಪಿಸ್ಕೊಂಡು ಮೂತಿ ಸಿಂಡ್ರಿಸ್ಕೊಂಡು ನಮ್ಮ ಅಪ್ಪನ ಹತ್ರ ಕರ್ಕೊಂಡೋಗು, ನಮ್ಮ ಮ್ಯಾನ್ಷನ್ಗೆ ಕರ್ಕೊಂಡೋಗು ಅಂತ ತಲೆ ತಿಂತಾ ಇದ್ಲು. ಇಷ್ಟು ದಿನ ಆದರೂ ಅವಳು ₹1 ಬಿಚ್ಚಿಲ್ಲ. ಅದನ್ನು ಬಿಟ್ಟು ನನ್ನ ಹತ್ರ ಇರೋದನ್ನ ನೀಟಾಗಿ ಶೇವ್ ಮಾಡಿದ್ದಾಳೆ. ಅಂಥದ್ರಲ್ಲಿ ಅವಳಾಗವಳೇ ದುಡ್ಡು ಕೊಟ್ಟು ನನಗೆ ಹೊಸ ಬಟ್ಟೆ ತೊಗೊಂಬ ಅಂತ ಹೇಳಿದಾಳೆ ಅಂದರೆ ಇದರಲ್ಲಿ ಏನೋ ಇದೆ. ನನ್ನ ದಿವ್ಯ ಏನೋ ನಡೆಸ್ತಿದ್ದಾಳೆ ಅನಿಸ್ತಿದೆ ಗೊಗ್ಗಯ್ಯ. ನಂಗೂ ಹಂಗೆ ಅನ್ನಿಸ್ತೈತೆ ಕಣ್ಲ. ಈ ಕುರಿನ ಬೋಲಿ ಕೊಡೋಕೆ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರಲ್ಲ, ಹಂಗೇನು ಅನ್ನಿಸ್ತೈತೆ? ಅಂದರೆ ನೆಕ್ಸ್ಟ್ ಸ್ಟೆಪ್ಪು ಬೋಲಿನೇ ಅಂತೀಯ ಗೊಗ್ಗಯ್ಯ? ವಾಸನೆ ನೋಡಿದ್ರೆ ಹಂಗೆ ಅನ್ನಿಸ್ತೈತೆ ಕಣ್ಲ. ಏನು ಮಾಡೋದು ಇವಾಗ? ಲೇ, ಅದಕ್ಕೆ ನೀನು ಯಾಕೆ ಹಿಂಗೆ ಎದ್ರಕಂಡಿಯ? ಇಲ್ವಲ್ಲ ನಾನು ನೋಡು, ಈ ಗೊಗ್ಗ ಎಂತವ ಅವಳ ಆಟ ಏನು ನಡೆಯಾಕಿಲ್ಲ. ಅವಳು ಹೆಂಗೆ ಮೊದ್ದರಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ್ಲ. ನೋಡು, ನೀನು ಇದ್ರ ಬಗ್ಗೆ ಏನು ತಲೆಗಿಲೆ ಕೆಡ್ಸ್ಕೊಬೇಡ. ಈಗ ಹೋಗಿ ಬಟ್ಟೆ ತರವ ಬಾ. ಇದ್ಯಾಕ್ಲ ಅಲ್ಲೇ ಕೂತೆ, ಎದ್ಬಾರ್ಲ? ಬಂದೆ ನಡಿಯಪ್ಪ ನೀನು. ಚಿಕ್ಕಪ್ಪ, ಐ ವಾಂಟ್ ಟು ಸೇ ಸಮಥಿಂಗ್ ಟು ಯು, ಬಟ್ ನೀವು ನನ್ನನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಾರ್ದು. ಹೇಳಿ ಕೀರ್ತಿ. ನಂಗೆ ಯಾಕೋ ಆ ಸತ್ಯ ಮತ್ತೆ ನಮ್ಮ ಋತು ತಲೆ ಕೆಡಿಸ್ತಿದ್ದಾಳ ಅಂತ ಡೌಟು. ಯಾವುದಕ್ಕೂ ಆ ಸತ್ಯನ ಮೇಲೆ ಒಂದು ಕಣ್ಣಿಟ್ಟಿರೋದು ಒಳ್ಳೇದು. ಇಷ್ಟೆಲ್ಲ ಆದ್ಮೇಲೂ ಸತ್ಯ ಅಂತ ಸಾಹಸ ಕೈ ಹಾಕಲ್ಲ ಅನ್ಕೋತೀನಿ. ಚಿಕ್ಕಪ್ಪ, ನಿಮಗಿನ್ನೂ ಸತ್ಯನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅವಳು ದೊಡ್ಡ ಪ್ಲಾನ್ ಮಾಸ್ಟರು. ಕಾರ್ತಿಕ್ ಮದುವೆನಲ್ಲೇ ನೋಡ್ಲಿಲ್ವಾ, ಲಾಸ್ಟ್ ಮಿನಿಟಲ್ಲಿ ತನ್ನ ಸ್ವಂತ ಅಕ್ಕನ್ನೇ ಎಸ್ಕೇಪ್ ಮಾಡಿಸಿ ತಾನೇ ಬಂದು ಹಾಸ್ಯಮಣೆ ಮೇಲೆ ಕೂತಿದ್ದು.
ಲಕ್ಷ್ಮಣ, ನನಗೆ ಕೀರ್ತನ ಹೇಳ್ತಿರೋದು ಸರಿ ಅನ್ನಿಸ್ತಾ ಇದೆ. ಯಾವುದಕ್ಕೂ ನಾವು ನಮ್ಮ ಹುಷಾರಲ್ಲಿರಬೇಕು. ಅದು ಅಲ್ಲದೆ ರಿತು ಮನಸ್ಸು ತುಂಬ ಸೂಕ್ಷ್ಮ ಆಗಿರುತ್ತೆ. ಆ ಹುಡುಗಿ ಏನಾದರೂ ಮತ್ತೆ ರಿತು ಆಯಿತು ಅದಕ್ಕೆ. ಅತ್ತೆ, ದಿವ್ಯ ಇಲ್ಲ ಇರೋದು. ಮತ್ತೇನ ಅರಮನೆ ಬಂಗ್ಲೆ ಅಂತೆಲ್ಲ ಓಡ್ಬಿಡ್ತಿದ್ಲು. ಹೌದೌದು, ಇದೇ ಒಡ್ಡೋಲಕ. ಅದು ಪಡಸಾಲೆ, ಇದು ಅಡಿಗೆ ಕೋಣೆ, ಇದು ದೇವರ ಕೋಣೆ, ಇದು ಅಂತಃಪುರ. ಇವ್ರ ಸಂಸಾರನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಕಣೆ. ಯಾಕಮ್ಮ, ನಮಗೆ 2,000 ರೂಪಾಯಿ ಸೀರೆ ಕೊಟ್ಬಿಟ್ಟು 40,000 ರೂಪಾಯಿ ಅಂತ ಟೊಪ್ಪಿ ಹಾಕಿರ್ಲಿಲ್ವಾ? ಇದನ್ನೇ ಅರಮನೆ ಅಂತ ಅವಳನ್ನು ನಂಬಿಸಿ ಕರ್ಕೊಂಡು ಬಂದಿದ್ದಾನೋ ಏನೋ, ಯಾರಿಗೂ. ಅಜ್ಜಿ, ಅಮ್ಮ, ಪ್ರಯಾಣ ಎಲ್ಲ ಹೇಗಾಯ್ತು? ಏನೂ ತೊಂದರೆ ಆಗಿಲ್ಲ ತಾನೆ? ಏನೂ ತೊಂದರೆ ಆಗಿಲ್ಲ ಕಣೆ. ದಿವ್ಯಾ, ಇದೇ ನಿನ್ನ ಮನೆನಾ? ಇಷ್ಟು ದಿನ ಇದಾಗಿತ್ತು, ಆದರೆ ಇನ್ನು ಮುಂದೆ ಇದಲ್ಲ. ಹೋಗ್ಲಿ ಬಿಡು. ಕರ್ತಿದ ತಕ್ಷಣ ನೀವಿಬ್ರು ಬಂದ್ರಲ್ಲ, ಅದೇ ನನಗೆ ಖುಷಿ. ಮಕ್ಕಳು ಹೆತ್ತವ್ರನ್ನ ಮರ್ತು ಬಿಡ್ಬೋದು, ಇಲ್ಲ ಬಿಟ್ಟು ಬಿಡ್ಬೋದು, ಆದರೆ ಹೆತ್ತವರು ಬಿಡೋಕ್ಕಾಗುತ್ತಾ ಹೇಳು? ಇನ್ನು ಪುರಾಣ ಎಲ್ಲ ಬೇಡ. ಕಾಫಿ ಕುಡಿತೀರಾ, ಟೀ ಕುಡಿತೀರಾ? ಅಯ್ಯೋ, ಈ ಬಿಸಿಲಲ್ಲಿ ಕಾಫಿ ಟೀ ಅಂತ ಏನೇ, ಹೋಗಿ ತಣ್ಣಗೆ ಏನಾದ್ರು ತೊಗೊಂಡು ಬಾ. ಹೋಗ್ಲಿ ಬಿಡು, ಕಾಫಿನೋ ಟೀನೋ ತೊಗೊಂಡು ಬಾ. ಅತ್ತೆ, ಈ ಮನೆ ಪರಿಸ್ಥಿತಿ ನೋಡಿನೂ ತಣ್ಣಗೇನಾದರೂ ಕೊಡು ಅಂತ ಕೇಳ್ತಿದ್ದೀರಲ್ಲ. ಅವಳಿಗೆ ಈಗಲಾದರೂ ಈ ಮನೆಗಿಂತ ನಮ್ಮ ಮನೆನೇ ವಾಸಿ ಅಂತ ಅರ್ಥ ಆಗಿರಬೇಕು. ಇವಳಿಗೆ ಅರ್ಥ ಆಗದ? ಬ್ರಹ್ಮ ಬಂದು ಕಾಗೆ ಕಪ್ಪು ಅಂದರೆ ಇವಳು ಇಲ್ಲ, ನನ್ನ ಕಾಗೆ ಬಿಳಿದು ಅಂತ ವಾದಿಸ್ತಾಳೆ. ಯಾಕಮ್ಮ ಹಾಗೆ ನೋಡ್ತಾ ಇದೆಯಾ? ಕಾಫಿ ಕುಡಿ. ಅಲ್ವೇ, ಇದು ನೀನೇನಾ? ನನ್ನ ಕಣ್ಣು ನನಗೆ ನಂಬಕ್ಕಾಗ್ತಿಲ್ಲ ಕಣೆ. ಮಾತೆತ್ತಿದ್ರೆ ಬರೀ ದುಡ್ಡು ಬಂಗ್ಲೆ ಅಂತಿದ್ದವಳು ನೀನು ಈ ಮನೇಲಿದೆಯಾ? ಜಾನಕಿ, ನಿನ್ನ ಮಗಳು ಕೆಲಸನೇ ಮಾಡಲ್ಲ ಅಂತಿದೆಯಲ್ಲ, ಈಗ ನೋಡು ಎಲ್ಲ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾಳೆ. ಯಾಕಜ್ಜಿ, ನಾವು ಕೆಲಸ ಮಾಡಬಾರ್ದಾ? ನಮ್ಮನೆ ಕೆಲಸನ ನಾವು ಮಾಡಿದೆ ಮತ್ತಾರು ಮಾಡ್ತಾರೆ? ಅಲ್ವೇ, ಮದುವೆಗೆ ಮುಂಚೆ ಒಂದು ಲೋಟ ತೆಗೆದು ಅಲ್ಲಿಂದ ಇಲ್ಲಿಗೆ ಇಡ್ತಿರ್ಲಿಲ್ಲ ನೀನು? ಅಮ್ಮ, ಅದು ಆಗ, ಇದು ಈಗ. ಯಾವಾಗಲೂ ಒಂದೇ ಥರ ಇರೋಕ್ಕಾಗತ್ತಾ? ಅದೆಲ್ಲ ಸರಿ, ಈಗ ನಮ್ಮನ್ನು ಯಾಕೆ ಕರೆಸಿದ್ದು ಅದನ್ನೇ ಹೇಳು. ಅಜ್ಜಿ, ಈಗಷ್ಟೇ ಬಂದಿದ್ದೀರಾ, ಸ್ವಲ್ಪ ಆರಾಮಾಗಿರಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ವಿಷಯ ಗೊತ್ತಾಗತ್ತೆ. ಅಲ್ವೇ, ಯಾಕೆ ಇಷ್ಟು ಸತಾಯಿಸ್ತಿದೀಯಾ? ಫೋನಲ್ಲೂ ಹೇಳಿಲ್ಲ, ಇಲ್ಲಿ ಬಂದ ಮೇಲೂ ಹೇಳ್ತಿಲ್ಲ. ಏನಾದರೂ ಮಾಡಬಾರ್ದು ಮಾಡ್ಕೊಂಡಿದ್ಯಾ? ಅಮ್ಮ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾವಾಗಲೂ ನನ್ನ ಬಗ್ಗೆ ನೆಗೆಟಿವ್ ಆಗೇ ಮಾತಾಡ್ತೀಯ. ಏನೋ ನಿನ್ನ ಮಗಳು ಸತ್ಯ ಮಾತ್ರ ಈ ಪ್ರಪಂಚದಲ್ಲಿ ಒಳ್ಳೆಯವಳು ಅನ್ನೋ ಥರ ಆಡ್ಬೇಡ. ಈಗ ಯಾಕಮ್ಮ ಅವಳನ್ನ ಹೇಳ್ಕೊಂಡು ಬರ್ತಾ ಇದ್ದೀಯಾ? ನೀವುಗಳು ಹಾಗೆ ತಾನೆ, ನಾನು ಏನೇ ಮಾಡೋದು ತಪ್ಪು, ಸತ್ಯ ಮಾತ್ರ ಎಲ್ಲ ಕರೆಕ್ಟಾಗೆ ಮಾಡ್ತಾಳೆ ಅನ್ನೋ ಥರ ಆಡ್ತಾ ಇದ್ದೀರಲ್ಲ. ಅಯ್ಯೋ ಆಯಿತು, ಹೋಗ್ಲಿ ಬಿಡೆ. ಅಜ್ಜಿ,
ಇವತ್ತು ನನಗೆ ತುಂಬ ಒಳ್ಳೆ ದಿನ. ಆ ಸತ್ಯನ ಹೆಸರೆತ್ತಿ ನನ್ನ ದಿನನ ಹಾಳು ಮಾಡಿಬಿಡಿ. ಬಿಟ್ಬಿಡಿ ವಿಷಯನ. ಅಮ್ಮ, ನಿನಗೆ ಸತ್ಯ ಬದಲಾಗ್ತಾಳೆ ಅಂತ ಅನ್ಸತ್ತಾ? ಬದಲಾಗೋದ ಅದಕ್ಕೆ ಅವಕಾಶನೇ ಇಲ್ಲ ಬಿಡು. ಬೇಡ ಅಂದಿದ್ದನ್ನು ಮಾಡೋದು, ಚಿಕ್ಕ ವಿಷಯನ ದೊಡ್ಡದು ಮಾಡಿ ರಾದ್ಧಾಂತ ಮಾಡೋದು. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮರ್ಯಾದೆ ಇಲ್ಲದೆ ಮಾತಾಡೋದು. ಇಂಥವರು ಬದಲಾಗ್ತಾರಾ? ಭ್ರಮೆ. ಹೌದಮ್ಮ, ನನಗೂ ಹಾಗೆ ಅನ್ಸತ್ತೆ. ಮೊನ್ನೆ ಆ ಹುಡುಗ ಎಕ್ಸಾಮ್ ಬರೆಯೋದಕ್ಕೆ ಆಗ್ಲಿಲ್ಲ ಅನ್ನೋ ವಿಷಯಕ್ಕೆ ಎಷ್ಟು ದೊಡ್ಡ ರಾದ್ಧಾಂತ ಮಾಡಿದ್ಲು. ಅವನೇನೋ ಓದಿ ದೇಶನೇ ಉದ್ಧಾರ ಮಾಡ್ತಿದ್ದ ಅನ್ನೋ ಹಾಗೆ. ಹೋಗ್ಲಿ ಬಿಡು ಕೀರ್ತನ, ಅವಳ ಬಗ್ಗೆ ಮಾತಾಡಿ ಟೈಮ್ ವೇಸ್ಟು ಅಷ್ಟೇ. ಆದರೆ ನಮ್ಮನೆಗೆ ಯಾವ ತೊಂದರೆ ಆಗಬಾರ್ದು ನೋಡು, ಹಾಗೆ ನಾವು ನೋಡ್ಕೋಬೇಕು. ರಿತು ಮದುವೆಯಲ್ಲಿ ಅವಳಿಂದಾಗಲಿ ಅವಳ ಕಡೆಯವರಿಂದಾಗಲಿ ಯಾವ ತೊಂದರೆನೂ ಆಗದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು.